ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೈಸ್ ದಿ ಲಾರ್ಡ್ ಅಥವಾ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಈ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನಿನ ಒಂದು ದಿನದಲ್ಲಿ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ನಿನ್ನಿನ ಒಂದು ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ವಾಕ್ಯಕ್ಕೆ ಅನುಸಾರವಾಗಿ ನಾವು ನೋಡುವಾಗ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ಮನಸ್ಸು ಎಂಥದೆಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಮನಸ್ಸು ಕ್ಷಮಾಪಣೆ ಮಾಡ್ತಕ್ಕಂಥ ಮನಸ್ಸು, ಕ್ರಿಸ್ತನ ಮನಸ್ಸು ಕರುಣೆಯ ಮನಸ್ಸು, ಕ್ರಿಸ್ತನ ಮನಸ್ಸು ಕಳಕಳಿಯ ಮನಸ್ಸು. ಕ್ರಿಸ್ತನ ಮನಸ್ಸು ನನ್ನಲ್ಲಿರುವಾಗ, ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರುವಾಗ, ನಾವು ಕ್ರಿಸ್ತನು ಯಾವ ರೀತಿಯಿಂದ ತಾನು ಸಾಯ್ತಕ್ಕಂಥ ಟೈಮಲ್ಲಿ ಶಿಲುಬೆ ಮೇಲೆ ನಮ್ಮೆಲ್ಲರನ್ನು ಕ್ಷಮಿಸಿದಾನೋ ಹಾಗೆಯೇ ನಾವು ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕ್ಷಮಿಸ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಮನಸ್ಸು ನಮಗೇನು ಮಾಡಿದೆ ಅಂದ್ರೆ ಸಿಕ್ಕಿದೆ ಅಂತ ದೇವರ ವಾಕ್ಯ ನಮ್ಮನ್ನು ಮಾತನಾಡ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮ್ಮಲ್ಲಿ ಇರುವಾಗ, ಯೇಸು ಕ್ರಿಸ್ತನು ನಮ್ಮಲ್ಲಿರುವಾಗ ನಾವೇನು ಮಾಡ್ತೀವಿ ಅಂದ್ರೆ ಇತರರಿಗೆ ಏನು ಮಾಡ್ತೀವಿ ಅಂದ್ರೆ ಕ್ಷಮಾಪಣೆ ಮಾಡುವುದಕ್ಕಾಗಿ ಆಗ್ತಕ್ಕಂಥದ್ದಾಗಿದೆ. ಹೊರತಾಗಿ ಕ್ರಿಸ್ತನಾಗಲಿ ಕ್ರಿಸ್ತನ ಮನಸ್ಸಾಗಲಿ ನಮ್ಮಲ್ಲಿ ಇಲ್ಲದೆ ಇರುವಾಗ ನಾವು ಯಾರೊಬ್ಬರನ್ನು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಕ್ಷಮಾಪಣೆ ಮಾಡ್ಲಿಕ್ಕೆ ಏನು ಮಾಡೋದಿಲ್ಲ ಅಂದ್ರೆ ಆಗುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳು, ಅದಕ್ಕೋಸ್ಕರ ಕ್ರಿಸ್ತನ ಮನಸ್ಸು ನಮಗೆ ಸಿಕ್ಕಿದೆ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಕೂಡ ಇರಬೇಕಾಗಿದೆ. ಕ್ರಿಸ್ತನು ಯಾವ ರೀತಿಯಿಂದ ಪ್ರೀತಿ ಮಾಡಿದನೋ ಹಾಗೆ ನಾವು ಕೂಡ ಪ್ರೀತಿ ಮಾಡುತ್ತಾ, ಹಾಗೆ ನಾವು ಕೂಡ ಕ್ಷಮಾಪಣೆ ಮಾಡುತ್ತಾ ದೇವರ ದಾರಿಯಲ್ಲಿ ನಡೆಯೋಣ. ಎಲ್ಲರಿಗೂ ಗಾಡ್ ಬ್ಲೆಸ್.